ನಮಸ್ಕಾರ ಸ್ನೇಹಿತರೆ. ಜುಲೈ 30ನೇ ತಾರೀಕು ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇಬ್ಬರೂ ಸಹ ಡೆಲ್ಲಿಗೆ ಹೋಗಿದ್ದಾರೆ ಹೈಕಮಾಂಡ್ ಜೊತೆಗೆ ಮಾತುಕತೆ ಆಡೋದಕ್ಕೆ. ಹಲವಾರು ತಿಂಗಳುಗಳಿಂದ ಸಿಎಂ ಚೇಂಜ್ ಆಗಬೇಕು ಅನ್ನೋ ಕೂಗು ಕೇಳಿ ಬರ್ತಾ ಇರೋದು ನಿಮ್ಗೆ ಗೊತ್ತು. ಈಗ ಈ ಬಗ್ಗೆ ಸ್ಫೋಟಕ ಮಾಹಿತಿನ ರಾಜ್ಯದ ನಾಯಕರೊಬ್ಬರು ಹೊರಹಾಕಿದ್ದಾರೆ. ಏನ್ ಈ ವಿಚಾರ, ಎಲ್ಲದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ. ದಯಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮಗೆಲ್ಲ ಗೊತ್ತಿರೋ ರೀತಿ ಸಿದ್ದು ಅವರ ಕುರ್ಚಿನ ಅಲುಗಾಡಿಸೋದಿಕ್ಕೆ ಈಗ ಕಾಂಗ್ರೆಸ್ ನಿಂದ ಪ್ರಯತ್ನಗಳು ನಡೀತಾ ಇರೋದು ಜಗಜ್ಜಾಹೀರಾಗಿ ಹೋಗಿದೆ. ಅದಲ್ಲದೆ ವಿಪಕ್ಷಗಳಂತೂ ತಮ್ಮ ಪ್ರಯತ್ನ ಮಾಡ್ತಾನೆ ಇದ್ದಾರೆ. ವಿರೋಧ ಪಕ್ಷಗಳೇ ಆರೋಪ ಮಾಡಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ ಅವರು ಮತ್ತು ಬಿ.ವೈ. ವಿಜಯೇಂದ್ರ ಅವರು ಹಗರಣಗಳ ಅಸ್ತ್ರನ ನಮ್ಮ ಕೈಗೆ ಕೊಡ್ತಾ ಇರೋರು ಬೇರೆ ಯಾರು ಅಲ್ಲ, ಕಾಂಗ್ರೆಸ್ನೊಳಗಿನ ನಾಯಕರುಗಳೇ. ಅದು ಸಿಎಂ ಕುರ್ಚಿ ಮೇಲೆ ಟವಲ್ ಹಾಸಿರೋರೇ ಕೊಡ್ತಾ ಇರೋದು ಅಂತ. ಮೂಡ ಹಗರಣ ಆ ನಾಯಕ ಇಲ್ದೇ ಇದ್ದಿದ್ರೆ, ಅವರ ಸಹಕಾರ ಇಲ್ದೇ ಇದ್ದಿದ್ರೆ ಹೊರಗ್ ಬರ್ತಾನೆ ಇರ್ಲಿಲ್ವೇನೋ ಅನ್ನುವಷ್ಟರ ಮಟ್ಟಿಗೆ ಬಿಜೆಪಿಯ ನಾಯಕರು ಮತ್ತು ಜೆಡಿಎಸ್ ನ ಎಚ್.ಡಿ. ಕುಮಾರಸ್ವಾಮಿ ಅವರು ಈ ಎಲ್ಲ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನ ಕಾಣದ ಕೈಗಳು ಕೆಲಸ ಮಾಡ್ತಾ ಇದಾವೆ ಅನ್ನೋ ಆರೋಪನ ಡೈರೆಕ್ಟ್ ಆಗಿ ಮಾಡಿದ್ರು. ಸ್ನೇಹಿತರೆ, ಇಲ್ಲಿ ವಿಚಾರ ಸ್ಪಷ್ಟ. ಸಿದ್ದರಾಮಯ್ಯ ಅವರನ್ನು ಕುರ್ಚಿಯಿಂದ ಇಳಿಸೋದು ಹೇಗೆ? ಅದಕ್ಕೆ ಏನಾದ್ರೂ ಕಾರಣ ಬೇಕು ತಾನೆ. ಅದಕ್ಕಾಗಿ ಹಗರಣಗಳ ಸುಳಿಯಲ್ಲಿ ಅವ್ರನ್ನ ಸಿಲುಕಿಸಿ ಮೆತ್ತಗಾಗುವಂತೆ ಮಾಡಿ ಅವರಾಗೆ ಕುರ್ಚಿ ಬಿಟ್ಟು ಇಳಿಬೇಕು. ಆ ರೀತಿ ಮಾಡುವಂತಹ ಪ್ರಯತ್ನಗಳು ನಡೀತಾ ಇದೆ ಅನ್ನೋದನ್ನ ವಿರೋಧ ಪಕ್ಷಗಳು ಹಿಂದಿನಿಂದಲೂ ಹೇಳ್ತಾ ಬಂದಿವೆ. ಈಗ ಅದಕ್ಕೆ ಅಡಿಷನ್ ಎನ್ನುವಂತೆ ಮೈಸೂರು ಚಲೋ ಚಳುವಳಿಯನ್ನು ಸಹ ಮಾಡ್ತಾ ಇದ್ದಾರೆ. ಈ ಎಲ್ಲದಕ್ಕೂ ಬೆನ್ನೆಲುಬಾಗಿ ನಿಂತಿರೋರು ಸ್ವಪಕ್ಷದವರು, ಅಂದ್ರೆ ಕಾಂಗ್ರೆಸ್ ಪಕ್ಷದವರು. ಸಿದ್ದು ವಿರೋಧಿಗಳು ಅನ್ನೋದು ಗುಟ್ಟಾಗಿ ಈಗಂತೂ ಉಳಿದಿಲ್ಲ. ಇಲ್ಲಿ ನೋಡಿ, ಸಿಎಂ ಸಿದ್ದರಾಮಯ್ಯನವರು ಅಂತಿಂತ ವ್ಯಕ್ತಿ ಅಲ್ಲ. ರಾಜ್ಯ ಕಾಂಗ್ರೆಸ್ ನಲ್ಲಿ ಮಾಸ್ ಲೀಡರ್ ಅಂತ ಯಾರಾದ್ರೂ ಇದ್ರೆ ಅದು ಸಿಎಂ ಸಿದ್ದರಾಮಯ್ಯನವರು. ಅವರನ್ನ ಕೆಳಗಿಳಿಸಬೇಕು ಅಂದ್ರೆ ಏನಾದ್ರೂ ಒಂದು ಕಾರಣ ಬೇಕೇ ಬೇಕು. ಕಾರಣ ಕೊಡದೆ ಕೆಳಗಿಳಿಸೋಕ್ ಹೋದ್ರೆ ಅಹಿಂದ ನಾಯಕ ಅಂತ ಖ್ಯಾತಿ ಪಡೆದಿರೋ ಸಿದ್ದರಾಮಯ್ಯನವರು ಬಂಡೇಳೋದು ಗ್ಯಾರಂಟಿ. ಆ ಮೂಲಕ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಬೆನ್ನೆಲುಬಾಗಿದ್ದ ಅಹಿಂದ ವೋಟ್ಗಳು ಕಾಂಗ್ರೆಸ್ ಕೈ ಬಿಡೋದು ನಿಶ್ಚಿತ. ಇದನ್ನೇ ಅರಿತುಕೊಂಡಿದ್ದಂತಹ ಕಾಂಗ್ರೆಸ್ ನಾಯಕರು ಸಿದ್ದೂರನ್ನು ಅಣಿಯೋದಿಕ್ಕೆ ಹಗರಣಗಳ ಪ್ಲಾನ್ ಮಾಡಿದ್ರು. ಇಲ್ಲಿ ಸಿದ್ದರಾಮಯ್ಯ ಅವರು ಸಹ ತಮ್ಮದೇ ಆದ ತಪ್ಪುಗಳಿಂದಾಗಿ ಹಗರಣದ ಸುಳಿಗಳಲ್ಲಿ ಸಿಲುಕಿಕೊಂಡಿದ್ದಾರೆ. ಈಗಾಗಲೇ ಕಾಂಗ್ರೆಸ್ ನಾಯಕರು ಬಹಿರಂಗವಾಗಿ ಹೇಳಿದ್ದಾರೆ, ಹೇಮಂತ ಸೊರೇನ್ ಮತ್ತು ಡೆಲ್ಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ರನ್ನು ಜೈಲಿಗೆ ಕಳಿಸಿದ ರೀತಿನಲ್ಲೇ ಸಿದ್ದರಾಮಯ್ಯ ಅವರನ್ನು ಜೈಲಿಗೆ ಕಟ್ಟೋದಿಕ್ಕೆ ಬಿಜೆಪಿ ತಯಾರಿ ಮಾಡ್ತಾ ಇದೆ ಅಂತ. ಸ್ನೇಹಿತರೆ, ಈಗಿನ ಬೆಳವಣಿಗೆಗಳು ಸಹ ಇದನ್ನೇ ಸೂಚಿಸ್ತಾ ಇರೋದು. ಇಡಿ ತನಿಖೆಯನ್ನು ಕೈಗೆತ್ತಿಕೊಂಡಿರುವುದಾಗಿರ್ಬೋದು, ಯೂನಿಯನ್ ಬ್ಯಾಂಕ್ನವರು ಸಿಬಿಐ ತನಿಖೆ ಮಾಡಿ ಅಂತ ಮನವಿ ಕೊಟ್ಟಿರುವುದಾಗಿರ್ಬೋದು. ಈ ಎರಡೂ ತನಿಖಾ ಸಂಸ್ಥೆಗಳೇನಾದ್ರೂ ರಾಜ್ಯದಲ್ಲಿ ತನಿಖೆ ಮಾಡೋದಕ್ಕೆ ಶುರು ಮಾಡಿದ್ವು ಅಂದ್ರೆ ನಿಜಕ್ಕೂ ಇದು ಮುಂದಿನ ದಿನಗಳಲ್ಲಿ ಸಿದ್ದುಗೆ ಜೈಲಿನ ವಾಸ ಗತಿಯಾದ್ರೂ ಯಾವುದೇ ಆಶ್ಚರ್ಯ ಇಲ್ಲ. ಈ ಎಲ್ಲ ಬೆಳವಣಿಗೆಗಳ ನಡುವೆ ಈಗ ಬಿಜೆಪಿ ನಾಯಕರಾಗಿರ್ತಕ್ಕಂತ ಬಸವರಾಜ ಪಾಟೀಲ್ ಯತ್ನಾಳ್ ಅವರು ಒಂದು ಬಾಂಬ್ ಸಿಡಿಸಿದ್ದಾರೆ. ಅದು ಬೇರೆ ಏನೂ ಅಲ್ಲ, ಸಿಎಂ ಕುರ್ಚಿಗೆ ಸಂಬಂಧಪಟ್ಟ ಬಾಂಬ್. ಈಗ ಏನು ಬೆಂಗಳೂರು ಟು ಮೈಸೂರು ಪಾದಯಾತ್ರೆ ಮಾಡೋದಕ್ಕೆ ಹೊರಟಿದ್ದಾರೆ ಬಿಜೆಪಿ ಮತ್ತು ಜೆಡಿಎಸ್ ನ ನಾಯಕರುಗಳು. ಮೈಸೂರು ಚಲೋ ಮಾಡೋದಕ್ಕೆ ಹೊರಟಿದ್ದಾರೆ. ಇದರ ಧ್ಯೇಯ ಸಿದ್ದರಾಮಯ್ಯನವರನ್ನು ಕುರ್ಚಿಯಿಂದ ಇಳಿಸೋದು, ಡಿ.ಕೆ. ಶಿವಕುಮಾರ್ ಅವರನ್ನು ಆ ಕುರ್ಚಿಗೆ ತಂದು ಕೂರಿಸೋದು. ಈ ಆರೋಪ ಮಾಡಿರೋರು ಖುದ್ದು ಅವರದ್ದೇ ಪಕ್ಷದ ಶಾಸಕರಾಗಿರ್ತಕ್ಕಂತಹ ಬಂಡಾಯ ಶಾಸಕರಾಗಿರುವ ಬಸವರಾಜ ಪಾಟೀಲ್ ಯತ್ನಾಳ್ರು. ಸ್ನೇಹಿತರೆ, ಈ ಹಿಂದಿನಿಂದಲೂ ಕೂಡ ಬಸವರಾಜ ಪಾಟೀಲ್ ಯತ್ನಾಳ್ ಅವರು ಬಿಜೆಪಿ ಇದ್ದುಕೊಂಡೇ ವಿರೋಧ ಪಕ್ಷವಾಗಿ ಸ್ವಪಕ್ಷದ ವಿರುದ್ಧವೇ ದಾಳಿ ಮಾಡ್ತಾ ಇರೋದು ನಿಮ್ಗೆಲ್ಲ ಗೊತ್ತಿದೆ. ಅದು ಸದನದ ಒಳಗಾಗಿರ್ಬೋದು, ಹೊರಗಾಗಿರ್ಬೋದು. ಒನ್ ಅಂಡ್ ಓನ್ಲಿ ಟಾರ್ಗೆಟ್ ಬಿ.ವೈ. ವಿಜಯೇಂದ್ರ ಅವರು ಮತ್ತು ಮಾಜಿ ಸಿಎಂ ಯಡಿಯೂರಪ್ಪ ಅವರ ಕುಟುಂಬ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಚಾರನೆ. ಸದನದಲ್ಲಂತೂ ವಾಗ್ದಾಳಿನೇ ಮಾಡಿದ್ರು ಬಸವರಾಜ ಪಾಟೀಲ್ ಯತ್ನಾಳ್ ಅವರು. ನಿಮ್ಮ ರೀತಿ ನಾನು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡಿಲ್ಲ, ಮಾಡೋದು ಇಲ್ಲ. ಫೈಲ್ ಹಿಡ್ಕೊಂಡು ನಾನು ಸಿಎಂ ಸಿದ್ದರಾಮಯ್ಯ ಅವರ ಮನೆಗೆ ಹೋಗಿಲ್ಲ. ಡಿಸಿಎಂ ಶಿವಕುಮಾರ್ ಅವರ ಕಚೇರಿಗೆ ಹೋಗಿ ಬಿ.ವೈ. ವಿಜಯೇಂದ್ರ ಅವರು ಅರ್ಧ ತಾಸು ಮಾತಾಡ್ತಾರೆ, ಹರಟೆ ಹೊಡಿತಾರೆ. ಫೈಲ್ಗಳು ಎಕ್ಸ್ಚೇಂಜ್ ಆಗುತ್ತೆ. ಇವರು ಕೊಟ್ಟಂತ ಎಲ್ಲ ಫೈಲ್ಗಳಿಗೆ ಡಿ.ಕೆ. ಶಿವಕುಮಾರ್ ಅವರು ಸೈನ್ ಮಾಡಿ ಕೊಡ್ತಾರೆ. ಇವರ ಕೆಲಸ ಕಾರ್ಯಗಳೆಲ್ಲ ಚಕಾಚಕ್ ಅಂತ ಆಗುತ್ತೆ ಅನ್ನೋ ಆರೋಪ ಸಹ ಬಸವರಾಜ್ ಪಾಟೀಲ್ ಯತ್ನಾಳ್ ಅವರು ಮಾಡಿದ್ರು. ಅಂದ್ರೆ ನಮ್ಮ ಪಕ್ಷದ ನಾಯಕರು ಕಾಂಗ್ರೆಸ್ ಜೊತೆಗೆ ಸೇರಿ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡ್ತಾ ಇದ್ದಾರೆ ಅನ್ನೋದು ಯತ್ನಾಳ್ ಅವರ ಆರೋಪ. ಹಾಗಾಗಿ ಈಗ ಯತ್ನಾಳ್ ಅವರು ಮತ್ತು ರಮೇಶ್ ಜಾರಕಿಹೊಳಿ ಅವರು ಪ್ರತ್ಯೇಕವಾಗಿ ನಾವು ಕೂಡಲ ಸಂಗಮದಿಂದ ಬಳ್ಳಾರಿವರೆಗೂ ಪಾದಯಾತ್ರೆ ಮಾಡ್ತೀವಿ ಅನ್ನೋ ನಿರ್ಧಾರಕ್ಕೆ ಬಂದು ಹೈಕಮಾಂಡ್ಗೆ ಪರ್ಮಿಷನ್ ಕೇಳಿದ್ದಾರೆ. ಆದ್ರೆ ಇದಕ್ಕೆ ಪರ್ಮಿಷನ್ ಸಿಗುವ ಸಾಧ್ಯತೆಗಳು ತುಂಬಾ ಕಡಿಮೆ. ಅವರ ಉದ್ದೇಶ ಒಂದೇ, ನಾವು ವಿಜಯೇಂದ್ರ ಅವರನ್ನು ರಾಜ್ಯಾಧ್ಯಕ್ಷರನ್ನಾಗಿ ಒಪ್ಪಿಲ್ಲ ಅಂತ.
ಸಂದೇಶ ಸಾರಬೇಕಾಗಿದ್ರು ಈ ಮೂಲಕ ಸಾರಿದ್ರು. ಹಾಗಾಗಿ ಅವ್ರು ಕೇಳ್ತಾ ಇರೋ ಸಿಂಪಲ್ ಪ್ರಶ್ನೆ ಏನಪ್ಪಾ, ವಿಜಯೇಂದ್ರ ಅವರು ಪಾದಯಾತ್ರೆ ಮಾಡ್ತಾ ಇದಾರಲ್ಲ ಮೈಸೂರು ಚಲೋ, ಅದು ಸಿದ್ದರಾಮಯ್ಯ ಅವರನ್ನ ಇಳಿಸೋದಿಕ್ಕೋ ಅಥವಾ ಡಿ ಕೆ ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡೋದಿಕ್ಕೋ, ಕೇವಲ ಸಿದ್ದರಾಮಯ್ಯ ಅವರನ್ನು ಮಾತ್ರ ಟಾರ್ಗೆಟ್ ಮಾಡ್ತಾ ಇದ್ದೀರಾ? ನಮ್ಮ ಪಕ್ಷದವರು ಮಾಡಿರೋ ಅಕ್ರಮಗಳನ್ನು ಸೇರಿಸಿ ತನಿಖೆ ಮಾಡಿ ಅಂತಾರೆ ಯತ್ನಾಳ್ ಅವರು. ಯಡಿಯೂರಪ್ಪನವರ ಅಕ್ಕನ ಮಕ್ಕಳಿಗೂ ಸಹ ಸೈಟ್ ತೆಗೆದುಕೊಂಡಿದ್ದಾರೆ, ಅದರ ತನಿಖೆನೂ ಸಹ ಆಗ್ಲಿ. ಸ್ನೇಹಿತರೆ, ಈಗ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿರೋದು 135ಕ್ಕೂ ಹೆಚ್ಚು ಸೀಟ್ಗಳನ್ನು ಪಡೆದು, ಈ ಸರ್ಕಾರನ ಅತಂತ್ರಗೊಳಿಸೋದು ಅಷ್ಟು ಸುಲಭ ಅಲ್ಲ, ಅಂದ್ರೆ ಕೆಡವೋದು ಅಷ್ಟು ಸುಲಭ ಅಲ್ಲ. ಹಾಗಾಗಿ ಬಿಜೆಪಿ ಅವರು ಏನ್ ಪ್ಲಾನ್ ಮಾಡಿದ್ರಪ್ಪ ಅಂದ್ರೆ, ಅವರಲ್ಲೇ ಕಾಂಗ್ರೆಸ್ನಲ್ಲಿ ಈಗ ಮನಸ್ತಾಪ ಇದೆ ಡಿಸಿಎಂಗೂ ಮತ್ತು ಸಿಎಂ ಕುರ್ಚಿಯ ವಿಚಾರವಾಗಿ. ಇದನ್ನೇ ನಾವು ಬಂಡವಾಳ ಮಾಡಿಕೊಂಡು ಅಸ್ಥಿರ ಮಾಡೋದಕ್ಕೆ ಪ್ರಯತ್ನ ಯಾಕೆ ಪಡಬಾರ್ದು ಅಂತ ಬಿಜೆಪಿಯವರು ಮತ್ತು ಜೆಡಿಎಸ್ ನವರು ಪ್ಲಾನ್ ಮಾಡಿದ್ರು. ಆ ಕಡೆ ಡಿ ಕೆ ಶಿವಕುಮಾರ್ ಅವ್ರಿಗೂ ಸಹ ಗೊತ್ತಾಗಿ ಹೋಗಿತ್ತು, ಸಿಎಂ ಸ್ಥಾನದಿಂದ ಅಷ್ಟು ಸುಲಭವಾಗಿ ಸಿದ್ದರಾಮಯ್ಯ ಅವರು ಕೆಳಗಿಳಿಯೋದಿಲ್ಲ, ನಾನೇ ಇಳಿಸಬೇಕಾಗುತ್ತೆ. ಅದಾಗಬೇಕು ಅಂದ್ರೆ ಅಂತಹ ಸಮಯ ಸಂದರ್ಭ ಸನ್ನಿವೇಶನ ಸೃಷ್ಟಿ ಮಾಡಬೇಕು. ಎಲ್ಲ ಮನಗಂಡಂತ ಡಿ ಕೆ ಶಿವಕುಮಾರ್ ಅವರು ಈ ಹಗರಣಗಳ ಅಸ್ತ್ರನ ಪ್ರತಿಪಕ್ಷಗಳ ಕೈಗೆ ಕೊಟ್ಟಿದ್ದಾರೆ ಅನ್ನೋದು ಇಂಡೈರೆಕ್ಟ್ ಆಗಿ ಯತ್ನಾಳ್ ಅವರು ಮತ್ತು ರಮೇಶ್ ಜಾರಕಿಹೊಳಿ ಅವರು ಮಾಡ್ತಾ ಇರ್ತಕ್ಕಂಥ ಆರೋಪ. ಸ್ನೇಹಿತರೆ, ಇಲ್ಲಿ ಒಂದಂತೂ ಸ್ಪಷ್ಟ, ಸಿದ್ದರಾಮಯ್ಯ ಅವರ ಪರವಾಗಿ ಈ ಇಬ್ಬರು ನಾಯಕರು ಯತ್ನಾಳ್ ಅವರಿಗೂ ಮತ್ತು ರಮೇಶ್ ಜಾರಕಿಹೊಳಿ ಅವರಿಗೂ ಸಾಫ್ಟ್ ಕಾರ್ನರ್ ಇರೋದು ಸ್ಪಷ್ಟ. ಮೇಲಾಗಿ ಈ ಇಬ್ಬರು ನಾಯಕರಿಗೆ ರಾಜ್ಯಾಧ್ಯಕ್ಷರಾಗಿರೋ BY ವಿಜಯೇಂದ್ರ ಅವರ ನಾಯಕತ್ವನ ಒಪ್ಪಿಕೊಳ್ಳೋದಿಕ್ಕೆ ಅರಗಿಸಿಕೊಳ್ಳೋದಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಇದು ಒಂದು ಸುಸಂದರ್ಭ ಅವರ ಮೇಲೆ ದಾಳಿ ಮಾಡೋದಿಕ್ಕೆ ಅಂತೇಳಿ ಮೈಸೂರು ಚಲೋ ಚಳುವಳಿಯನ್ನು ನೆಪವಾಗಿಟ್ಟುಕೊಂಡು ಈಗ ಸಿದ್ದರಾಮಯ್ಯ ಅವರನ್ನ ಇಳಿಸೋದಿಕ್ಕೆ ಮತ್ತು ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡೋದಿಕ್ಕೆ ಬಿಜೆಪಿಯವರು ಈ ಚಳುವಳಿಯನ್ನು BY ವಿಜಯೇಂದ್ರ ಅವರ ನಾಯಕತ್ವದಲ್ಲಿ ಮಾಡ್ತಾ ಇದ್ದಾರೆ ಅಂತ ಈ ಇಬ್ಬರು ನಾಯಕರು ಯತ್ನಾಳ್ ಮತ್ತು ರಮೇಶ್ ಜಾರಕಿಹೊಳಿ ಅವರು ಆರೋಪ ಮಾಡ್ತಾ ಇರೋದು. ಸ್ನೇಹಿತರೆ, ಇಲ್ಲಿ ಮತ್ತೊಂದು ಮಹತ್ವದ ಪಾಯಿಂಟ್ ಇದೆ. ಏನಪ್ಪಾ ಅಂದ್ರೆ, ಅಕಸ್ಮಾತ್ ಏನಾದ್ರು ಸಿದ್ದರಾಮಯ್ಯ ಅವರು ಈ ಯಾತ್ರೆ ಸಕ್ಸಸ್ ಆಗಿ, ಅಂದ್ರೆ ಬಿಜೆಪಿಯವರು ಮತ್ತು ಜೆಡಿಎಸ್ ನವರು ಏನು ಮೈಸೂರು ಚಲೋ ಮಾಡ್ತಾ ಇದ್ದಾರೆ ಅದು ಸಕ್ಸಸ್ ಆಗಿ ಸಿದ್ದು ರಾಜೀನಾಮೆ ಕೊಡುವ ಪರಿಸ್ಥಿತಿ ಬಂತು ಅಂದ್ರೆ ಅದರ ಸಂಪೂರ್ಣ ಕ್ರೆಡಿಟ್ BY ವಿಜಯೇಂದ್ರ ಅವರಿಗೆ ಹೋಗುತ್ತೆ. ನಾವು ಇದುವರೆಗೆ ಹೋರಾಟ ಮಾಡ್ಕೊಂಡ್ ಬಂದಿರೋದು ಅದೇ BY ವಿಜಯೇಂದ್ರ ಅವರ ವಿರುದ್ಧನೇ. ಅಕಸ್ಮಾತ್ ಸಿದ್ದುಗೆ ಏನಾದ್ರು ಕುರ್ಚಿ ಕಂಟಕ ಬಂದ್ರೆ, ಆ ಸ್ಥಾನಕ್ಕೆ ಡಿ ಕೆ ಶಿವಕುಮಾರ್ ಅವರು ಬಂದ್ರೆ, ಇಲ್ಲಿ ಬಿಜೆಪಿಯ ನಾಯಕತ್ವ ಸಿದ್ದೂರನ್ನು ಸಿಎಂ ಸ್ಥಾನದಿಂದ ಇಳಿಸೋದಿಕ್ಕೆ ಸಕ್ಸಸ್ ಆಯ್ತು, ಅದು BY ವಿಜಯೇಂದ್ರ ಅವರ ನೇತೃತ್ವದ ಬಿಜೆಪಿ ಸಕ್ಸಸ್ ಆಯ್ತು ಅನ್ನುವ ಮಾತುಗಳು, ಪ್ರಶಂಸೆಯ ಮಾತುಗಳು ಎಲ್ಲೆಡೆ ಕೇಳಿ ಬರೋದು ಗ್ಯಾರಂಟಿ. ಇದು ಈಗ ಯತ್ನಾಳ್ ಅವರಿಗೆ ಮತ್ತು ರಮೇಶ್ ಜಾರಕಿಹೊಳಿ ಅವರಿಗೆ ಬೇಕಿಲ್ಲ. ಈ ಯಾತ್ರೆ ಏನಾದ್ರು ಮೈಸೂರು ಚಲೋ ಯಾತ್ರೆ ಏನಾದ್ರು ಸಕ್ಸಸ್ ಆಗಿ ಸಿಎಂ ಸಿದ್ದೂರ್ ಅವರ ತಲೆದಂಡ ಪಡೆಯುವ ಪರಿಸ್ಥಿತಿ ಏನಾದ್ರು ಬಂತು ಅಂದ್ರೆ BY ವಿಜಯೇಂದ್ರ ಅವರು ಒಬ್ಬ ಯಶಸ್ವಿ ನಾಯಕನಾಗಿ ಹೊರಹೊಮ್ಮೋದು ಗ್ಯಾರಂಟಿ. ಅವರದ್ದೇ ಪಕ್ಷದ ನಾಯಕರು ಇದಕ್ಕೆ ಅವಕಾಶ ಮಾಡಿ ಕೊಡ್ತಾರಾ? ಎಲ್ಲವೂ ಸಹ ಪ್ರಶ್ನಾರ್ಥಕ ಚಿಹ್ನೆ. ಈಗ ನೀವೇ ನೋಡಿ, ದಕ್ಷಿಣದ ರಾಜ್ಯಗಳಲ್ಲಿ ಅತಿ ಹೆಚ್ಚು ಸೀಟ್ಗಳನ್ನು ಗೆದ್ದಿದೆ INDIA ಮೈತ್ರಿಕೂಟ. ಒಂದೇ ಒಂದು ರಾಜ್ಯದಲ್ಲಿ ಬ್ರೇಕ್ ಬಿದ್ದಿರೋದು, ಅದು ಕರ್ನಾಟಕದಲ್ಲಿ. ಅವರದ್ದೇ ಅಧಿಕಾರ ಇದ್ರೂನು ಸಹ, ಅಂದ್ರೆ ಕಾಂಗ್ರೆಸ್ದೇ ಅಧಿಕಾರ ಇದ್ರೂನು ಪ್ರಚಂಡ ಬಹುಮತ ಪಡೆದು ಅಧಿಕಾರಕ್ಕೆ ಬಂದಿದ್ರು ಸಹ ಕಾಂಗ್ರೆಸ್ ಗೆದ್ದಿದ್ದು ಕೇವಲ 9 ಸೀಟ್ಗಳನ್ನ, ಬಿಜೆಪಿ ಮತ್ತು ದಳದ ಮೈತ್ರಿಕೂಟ ಗೆದ್ದಿದ್ದು 19 ಸೀಟ್ಗಳನ್ನ. ಅಂದ್ರೆ ಇಲ್ಲಿ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಪರ್ಫಾರ್ಮೆನ್ಸ್ ಕೆಟ್ಟದಾಗೇನು ಇಲ್ಲ, ಸಮಾಧಾನಕರವಾಗೇ ಇದೆ. ಇದು ಈಗ ಬಿಜೆಪಿನಲ್ಲಿ ವಿಜಯೇಂದ್ರ ಅವರ ವಿರುದ್ಧ ಸಹಜವಾಗಿ ಕೆಲವರು ನಾಯಕರುಗಳಿಗೆ ಕೋಪ ತರಿಸಿದೆ. ಇದನ್ನ ಬಿಜೆಪಿ ಹೇಗೆ ಸರಿಪಡಿಸಿಕೊಂಡು ಹೋಗುತ್ತೆ ಕಾದು ನೋಡ್ಬೇಕು. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ನಲ್ಲಿ ಬರೆದು ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.